ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿರುವ ದ ಓಷನ್ ಪರ್ಲ್ ಚೆಟ್ಟಿನಾಡ ಆಹಾರೋತ್ಸವವನ್ನು ಆಯೋಜಿಸಿದೆ. ತನ್ನ ಕಾರ್ಯಾಚರಣೆಯ ಆರಂಭದ ದಿನಗಳಿಂದಲೂ ಓಷನ್ ಪರ್ಲ್ ಮಿಲೇನಿಯಲ್ಸ್ ಮತ್ತು ಜೆನ್ಜಿಗಳಿಗೆ ಹಿತವಾಗುವ ಭೋಜನ ಮತ್ತು ಖಾದ್ಯ ಸೇವನೆಯ ಅನುಭವವನ್ನು ನೀಡಲು ನಿರಂತರ ಪ್ರಯತ್ನ ನಡೆಸುತ್ತಲೇ ಬಂದಿದೆ. ಇನ್ನು ಸಾಗರ್ ರತ್ನ ಎಂಬುದು ಓಷನ್ ಪರ್ಲ್ನ ಕನ್ನಡ ರೂಪಾಂತರ. ಅದು ಮತ್ಸ್ಯ ಮತ್ತು ಇತರ ಮಾಂಸ ಖಾದ್ಯಗಳಿಗೆ ಹೆಸರಾಗಿರುವಂತೆಯೇ ಗ್ರಾಹಕ ಸ್ನೇಹಿ ಪ್ರಯೋಗಶೀಲತೆಯ ಮೂಲಕ ಸಸ್ಯಾಹಾರಿ ಖಾದ್ಯಗಳಿಗೂ ಹೆಸರಾಗಿದೆ. ಪ್ರತ್ಯೇಕ ಅಡುಗೆ ಮನೆಯನ್ನು ಹೊಂದಿದೆ. ನವರಾತ್ರಿಯ ಅವಧಿಯಲ್ಲಿ ಭೋಗ್ ಎಂಬ ಹೆಸರಿನಲ್ಲಿ ಗುಜರಾತಿ ಪದ್ಧತಿಯ ಭೋಜನವನ್ನ ಓಷನ್ ಪರ್ಲ್ ಒದಗಿಸುತ್ತೆ. ವಲಸೆ ಮತ್ತು ಚಲನೆ ಭಾರತೀಯ ಪಾಕ ಮತ್ತು ಖಾದ್ಯ ಪದ್ಧತಿಗಳನ್ನ ಅಂತಾರಾಷ್ಟ್ರೀಯಗೊಳಿಸಿದೆ. ಇನ್ನು ಭಾರತದ ಹೊಸ ತಲೆಮಾರಿನ ಶೆಫ್ಗಳು ಹೊರ ದೇಶಗಳಲ್ಲಿ ತಮ್ಮದೇ ಸ್ಟ್ಯಾಂಡ್ ಅಲೋನ್ ರೆಸ್ಟೋರೆಂಟ್ಗಳನ್ನು ತೆರೆದು ಭಾರತೀಯ ಆಹಾರದ ರುಚಿಯನ್ನ ವಿದೇಶಿಯರಿಗೆ ಪರಿಚಯಿಸುತ್ತಿದ್ದಾರೆ. ಅದೇ ರೀತಿ ವಿದೇಶಿ ಬಾಣಸಿಗರು ಭಾರತಕ್ಕೆ ಬಂದು ಆಯಾ ದೇಶಗಳ ಪಾಕ ವಿಶೇಷಗಳನ್ನ ಇಲ್ಲಿ ಪರಿಚಯಿಸುತ್ತಿದ್ದಾರೆ. ಇಂತಹ ವಿದ್ಯಮಾನಗಳು ಟೈರ್ 1 ನಗರಗಳಲ್ಲಿ ನಡೆಯುತ್ತಿದ್ರೆ, ಮಂಗಳೂರಿನಂತಹ ಸಣ್ಣ ನಗರಗಳಲ್ಲಿ ದಕ್ಷಿಣ ಭಾರತದ ಇತರ ರಾಜ್ಯಗಳ ಖಾದ್ಯಗಳನ್ನ ಪರಿಚಯಿಸುವ ಟ್ರೆಂಡ್ ಚಾಲ್ತಿಯಲ್ಲಿದೆ. ಇದಕ್ಕೆ ಮಂಗಳೂರಿನಲ್ಲಿ ಅಸ್ಥಿಭಾರ ಹಾಕಿದ ಖ್ಯಾತಿ ಓಷನ್ ಪರ್ಲ್ನದು. ಇನ್ನು ಗ್ರಾಹಕರಿಗೆ ವಿಶೇಷ ಡೈನಿಂಗ್ ಅನುಭವ ನೀಡುವುದು, ಸೌಜನ್ಯಯುಕ್ತ ಸೇವೆಯ ಮೂಲಕ ಗ್ರಾಹಕರ ತೃಪ್ತಿ ಸೂಚ್ಯಂಕ ಸದಾ ಉನ್ನತ ಮಟ್ಟದಲ್ಲಿರುವಂತೆ ನೋಡಿಕೊಳ್ಳುವುದು ನಮ್ಮ ಆದ್ಯತೆ ಎನ್ನುತ್ತಾರೆ ಆಹಾರ ಮತ್ತು ಪಾನೀಯ ವಿಭಾಗದ ಮ್ಯಾನೇಜರ್ ಮಹೇಶ್. ತಮಿಳುನಾಡಿನಿಂದ ಶೆಫ್ರನ್ನ ಕರೆಸಿ ಇದನ್ನ ಮಾಡಲಾಗುತ್ತಿದೆ ಎನ್ನುತ್ತಾರೆ ಅವರು. ಇಲ್ಲಿಯ ಜನರು ಸ್ಪೈಸಿ ಇಷ್ಟಪಡುತ್ತಾರೆ. ಚೆಟ್ಟಿನಾಡು ಆಹಾರ ಕೂಡ ಸ್ಪೈಸಿ ಆಗಿರುತ್ತದೆ ಎನ್ನುತ್ತಾರೆ ಅವರು. ನಾವು ಹೋಟೆಲ್ ಓಷನ್ ಪರ್ಲಲ್ಲಿ ಕೋರಲ್ ರೆಸ್ಟೋರೆಂಟಲ್ಲಿ ಮಲ್ಟಿಗ್ಯೂಸನ್ ಫೈನ್ ಡೈನ್ ರೆಸ್ಟೋರೆಂಟಲ್ಲಿ ನಾವು ಚೆಟ್ಟಿನಾಡು ಫುಡ್ ಫೆಸ್ಟಿವಲ್ ಮಾಡ್ತಿದ್ದೇವೆ. ಸೊ ಅದೊಂದು ಅಥೆಂಟಿಕ್ ಫುಡ್ ಫೆಸ್ಟಿವಲ್ ಆಗಿರ್ತದೆ. ಸೊ ಶೆಫ್ಸ್ ನಮ್ಮ ತಮಿಳುನಾಡಿಂದ ನಾವು ಅವರನ್ನು ಇಲ್ಲಿ ತಂದು ಆ ಆಹಾರವನ್ನು ಪದಾರ್ಥಗಳನ್ನು ಇಲ್ಲಿ ಮಾಡ್ತಿದ್ದೇವೆ. ಸೊ ಎಲ್ಲ ಮ್ಯಾಂಗ್ಳೂರಿನ ಗ್ರಾಹಕರು ಬಂದು ಈ ಫುಡ್ನ ಸವಿಯನ್ನು ನೀವು ಸವಿಬೇಕಾಗಿ ನಿಮ್ಮನ್ನು ತಮ್ಮೆಲ್ಲರ ಕೇಳ್ಕೊಳ್ತಿದ್ದೇನೆ. ಯಾಕಂದರೆ ಇದು ಅಥೆಂಟಿಕ್ ನಾವು ಪ್ರತಿ ವರ್ಷ ಮಾಡ್ತೇವೆ. ಸೊ ಗ್ರಾಹಕರ ಅಪೇಕ್ಷೆ ಮೇರೆಗೆ ಇದೊಂದು ಉತ್ತಮವಾದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಸೊ ಅದರಿಂದ ಮ್ಯಾಂಗ್ಳೂರಿನ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಈ ಫುಡ್ಡಿನ ಸವಿ ತೆಗೆದು ಯಾವ ಥರ ಉಂಟು ಅಂತ ನಮಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಬನ್ನಿ. ಫುಡ್ ಫೆಸ್ಟಿಗೆ ನಾವು ಆಲ್ರೆಡಿ ಸ್ಟಾರ್ಟ್ ಆಗಿದೆ. 20ರಿಂದ ಬರುವ ಮಾರ್ಚ್ 5 ತನಕ 15 ಡೇಸ್ ಫುಡ್ ಫೆಸ್ಟಿವಲ್ ಆಗಿರ್ತದೆ. ಸೊ ಒಳ್ಳೆ ರೆಸ್ಪಾನ್ಸ್ ಉಂಟು. ಒಮ್ಮೆ ಬಂದು ಟ್ರೈ ಮಾಡಿ ಓಷನ್ ಪರ್ಲ್ ಫುಡ್. ಓಷನ್ ಪರ್ಲ್ ಇಂತಹ ಆಹಾರ ಮೇಳಗಳನ್ನು ಆಯೋಜಿಸುವಾಗ ಆಹಾರ ತಯಾರಿಕೆಗೆ ಬೇಕಾದ ಸಾಮಗ್ರಿಗಳನ್ನ ಅದರ ಮೂಲ ನೆಲೆಯಲ್ಲಿ ಖರೀದಿಸಿ ತರುತ್ತದೆ. ಮುಖ್ಯ ಬಾಣಸಿಗರು ಅದರ ಮೂಲ ನೆಲೆಯಿಂದಲೇ ಬರುತ್ತಾರೆ. ಇದರಿಂದ ಆಯಾ ಪ್ರದೇಶದ ಖಾದ್ಯಗಳು ಅದರ ವೈಶಿಷ್ಟ್ಯತೆ, ಮೂಲ ಗುಣ ಮತ್ತು ರುಚಿಯೊಂದಿಗೆ ಗ್ರಾಹಕರಿಗೆ ಲಭ್ಯವಾಗುತ್ತವೆ. ಇದರಿಂದಾಗಿ ಚೆಟ್ಟಿನಾಡ ವಿಶೇಷ ಅದರ ಸ್ಥಳೀಯತೆಯ ಗುಣದಿಂದಾಗಿ ಗ್ರಾಹಕರನ್ನ ಆಕರ್ಷಿಸುತ್ತಿದೆ. ಶೆಫ್ नागराजन ಚೆಟ್ಟಿನಾಡಿನ ಅಡುಗೆ ಬಗ್ಗೆ ಹೀಗೆ ಹೇಳುತ್ತಾರೆ. तमिलनाडु से हम इधर आया है ये मेगा फूड फेस्टिवल चेट्टीनाडु कुजीन बनाने के लिए. हम 20 तारीख से 5 तारीख तक 20 तारीख फरवरी से 5 तक मार्च तक यह फूड फेस्टिवल चल रहे कोरल रेस्टोरेंट में अपना नवभारत सर्कल कोडियाम्बाल में. सो हमारा क्या है वो जो स्पेसिफिक कुजीन ऑफ साउथ इंडियन उसमें से जो भी मसाला स्पाइसेस हम इंक्लूड करके हम बनाते हैं. जो फिश हो, क्रैब, मटन, चिकन और जो भी वेजिटेबल हो जो मैं उसके लिए स्पेशल मसाला बना के डाल देता हूँ. ये जो मसाला मैं इंक्लूड करता हूँ ड्राई स्पाइसेस जो भी हम यूज़ करने वाला मसाला मैं चेन्नई से ला के इधर पाउडर करके बना देता हूँ स्पेसिफिक फॉर साउथ इंडियन कुजीन के लिए. सो ये कुजीन आपको कैसे लगेगा? थोड़ा स्पाइसी रहेगा और इसका टोटली डिफरेंट टेस्ट रहेगा. हम इसको इस पर ऑयल भी डिफरेंट है. जो मटन के लिए हम जिंजली ऑयल यूज़ करते हो और चिकन और फिश के लिए कोकोनट ऑयल यूज़ कर देता हूँ. जो मसाला हम बना देता हूँ उसमें मोर देन 28 स्पाइसेस ड्राई स्पाइसेस को फ्राई करके ग्राउंड करके पाउडर करके यूज़ कर देता हूँ.